ಇನ್ನು ಸಚಿವ ಕೆಎನ್ ರಾಜಣ್ಣನ ಮೇಲೆ ಹನಿ ಟ್ರ್ಯಾಪ್ ವಿಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಿದೆ. ತನಿಖೆ ವೇಳೆ ಏನ್ ಮಾತಾಡೋದು, ಎಸ್ಐಟಿ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಮಾಡ್ಲಿ, ಅದು ಗೃಹ ಮಂತ್ರಿಗೆ ಮತ್ತು ಮುಖ್ಯಮಂತ್ರಿಗೆ ಬಿಟ್ಟ ವಿಚಾರ ಅಂತ ಸಿದ್ಧಗಂಗಾ ಮಠದಲ್ಲಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತನಿಖೆ ಆಗತ್ತೆ ಆಗ್ಲಿ, ನೋಟಿಸ್ ಕೊಡ್ತಾರಾ ಕೊಡ್ಲಿ, ಕೆಲವೊಂದು ವಿಚಾರವನ್ನ ಹೇಳೋದಕ್ಕಾಗಲ್ಲ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತನಿಖೆ ಆಗ್ತಾ ಇದೆ, ತನಿಖೆ ವೇಳೆ ಏನ್ ಮಾತನಾಡೋದಕ್ಕಾಗುತ್ತೆ, ಎಸ್ಐಟಿ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ, ಮಾಡ್ಲಿ, ಅದು ಗೃಹ ಮಂತ್ರಿಗೆ ಮತ್ತು ಮುಖ್ಯಮಂತ್ರಿಗೆ ಬಿಟ್ಟ ವಿಚಾರ. ತನಿಖೆ ಆಗತ್ತೆ ಆಗ್ಲಿ, ನೋಟಿಸ್ ಕೊಡ್ತಾರಾ ಕೊಡ್ಲಿ, ಕೆಲವೊಂದು ವಿಚಾರವನ್ನ ಹೇಳೋದಕ್ಕಾಗಲ್ಲ ಅಂತ ಸಿದ್ಧಗಂಗಾ ಮಠದಲ್ಲಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಯ್ತು, ಎನ್ಕ್ವೈರಿ ಆಗ್ತಾ ಇದೆ ಅಂದರೆ ಎನ್ಕ್ವೈರಿ ಆಗುವಾಗ ಏನು ಮಧ್ಯೆ ಏನು ಹೇಳೋಕ್ಕಾಗ್ತದೆ ಹೇಳಪ್ಪ, ನೀವೇ ಹೇಳಿ. ಯಾವುದ್ರಲ್ಲಿ ಮಾಡ್ತಾರೆ ಮಾಡಲಿ, SIT ಮಾಡ್ತಾರ ಇನ್ನೊಂದು ಮಾಡ್ತಾರ, ಅದು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ಯಾರು ಅದೆಲ್ಲ ಕೆಲವು ವಿಚಾರಗಳು ಹೇಳಲಿಕ್ಕೆ ಆಗಲ್ಲ, ಆಮೇಲೆ ಹೇಳ್ತೀನಿ ಬನ್ನಿ. ಆಯ್ತು, ಎನ್ಕ್ವೈರಿ ಆಗ್ತಾ ಇದೆ ಅಂದರೆ ಎನ್ಕ್ವೈರಿ ಆಗುವಾಗ ಏನು ಮಧ್ಯೆ ಏನು ಹೇಳೋಕ್ಕಾಗ್ತದೆ ಹೇಳಪ್ಪ, ನೀವೇ ಹೇಳಿ. ಇನ್ನು ಇದೇ ಸಂದರ್ಭದಲ್ಲಿ MLC ರಾಜೇಂದ್ರ ಹತ್ಯೆಗೆ ಸುಪಾರಿ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಬಾಹಿರ ಕ್ರಮಕ್ಕೆ ದೇವರು ಒಳ್ಳೇದು ಮಾಡಲ್ಲ ಅಂತ ಸಿದ್ಧಗಂಗಾ ಮಠದಲ್ಲಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಹೀನ ಕೃತ್ಯ ಪ್ರಯತ್ನ ಮಾಡಿರೋದು ಖಂಡನಾರ್ಹ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಕೆಎನ್ ರಾಜಣ್ಣ ಕಿಡಿಕಾರಿದ್ದಾರೆ. ಕಾನೂನು ಬಾಹಿರ ಕ್ರಮಕ್ಕೆ ದೇವರು ಒಳ್ಳೇದು ಮಾಡಲ್ಲ, ಈ ರೀತಿಯ ಹೀನ ಕೃತ್ಯ ಪ್ರಯತ್ನ ಮಾಡಿರೋದು ಖಂಡನಾರ್ಹ ಎಂದ ಸಚಿವ ರಾಜಣ್ಣ. ಏನಂತ ನಾನು ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಪ್ರಭಾವ ಇದ್ದಾರೋ ಇಲ್ಲವೋ ನೋಡ್ರಿ, ಈ ರೀತಿಯ ಕಾನೂನು ಬಾಹಿರ ಕ್ರಮಗಳಿಗೆ ಯಾರೇ ಕುಮ್ಮಕ್ಕಿರಲಿ, ಯಾರೇ ಪ್ರಯತ್ನ ಮಾಡಿರಲಿ, ಅವರೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲ್ಲ ಅನ್ನೋದ್ರ ಜೊತೆಗೆ ಅವ್ರು ಯಾರು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು. ಏನಂತ ನಾನು ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಪ್ರಭಾವ ಇದ್ದಾರೋ ಇಲ್ಲವೋ ನೋಡ್ರಿ, ಈ ರೀತಿಯ ಕಾನೂನು ಬಾಹಿರ ಕ್ರಮಗಳಿಗೆ ಯಾರೇ ಕುಮ್ಮಕ್ಕಿರಲಿ, ಯಾರೇ ಪ್ರಯತ್ನ ಮಾಡಿರಲಿ, ಅವರೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲ್ಲ ಅನ್ನೋದ್ರ ಜೊತೆಗೆ ಅವ್ರು ಯಾರು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು. ಏನಂತ ನಾನು ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಪ್ರಭಾವ ಇದ್ದಾರೋ ಇಲ್ಲವೋ ನೋಡ್ರಿ, ಈ ರೀತಿಯ ಕಾನೂನು ಬಾಹಿರ ಕ್ರಮಗಳಿಗೆ ಯಾರೇ ಕುಮ್ಮಕ್ಕಿರಲಿ, ಯಾರೇ ಪ್ರಯತ್ನ ಮಾಡಿರಲಿ, ಅವರೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲ್ಲ ಅನ್ನೋದ್ರ ಜೊತೆಗೆ ಅವ್ರು ಯಾರು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು. ಏನಂತ ನಾನು ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಪ್ರಭಾವ ಇದ್ದಾರೋ ಇಲ್ಲವೋ ನೋಡ್ರಿ, ಈ ರೀತಿಯ ಕಾನೂನು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.